ನಮ್ಮ ಬಂಜಾರ ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲ ಒಗ್ಗಟ್ಟು ಸೇರಿ ಎಲ್ಲ ತಾಂಡಗಳು ನಾಯಕ್ ಡಾವ್ ಕಾರ್ಬಾರಿ ಹಿರಿಯರು ಎಲ್ಲರೂ ಸೇರಿ ನೂತನ ಬಂಜಾರ ಪದಾಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿದ್ದಾರೆ. ಇಳಕಲ್ ತಾಲೂಕು ಬಂಜಾರ ಸೇವಾಲಾಲ್ ಸೇವಾ ಸಮಿತಿ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ದೀಪಕ್ ಹನುಮಂತಪ್ಪ ರಾಠೋಡ್, ಉಪಾಧ್ಯಕ್ಷರು ಸಂತೋಷ್ ಪೂಜಾರಿ ಮಹಾರಾಜರು, ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್, ಖಜಾಂಚಿಯಾಗಿ ದೊಡ್ಡಪ್ಪ ಎಂ ಚವಾಣ್, ಸಲಹಾ ಸಮಿತಿ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಕಾಳಪ್ಪ ಗಡಾದ್. ಆಮೇಲೆ ಸದಸ್ಯರು ಎಲ್ಲ ತಾಂಡದ 5 ನಮ್ಮ ಯುವಕರನ್ನು ಹಿರಿಯರನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಮುಂದೆ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ನಾವು ಯುವಕರು ಹಿರಿಯರು ಸೇರಿ ನಮ್ಮ ಸೇವಾಲಾಲ್ ಜಯಂತಿ, ಆಮೇಲೆ ಅಭಿವೃದ್ಧಿ, ನಮ್ಮ ಯಾವ ತಾಂಡಗಳು ಅಭಿವೃದ್ಧಿ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ಏನೋ ತೊಂದರೆ ಆದರೂ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ನಾವು ಅದನ್ನು ಕಾರ್ಯರೂಪವಾಗಿ ಮುಂದಕ್ಕೆ ತಗೊತೀವಿ. ಅದೇ ರೀತಿಯಾಗಿ ಈಗ 2026 ಫೆಬ್ರವರಿ 15ನೇ ತಾರೀಕಿಗೆ ಸುರನಕೊಪ್ಪದಲ್ಲಿ ನಮ್ಮ ಸೇವಾಲಾಲ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಇಳಕಲ್ನಲ್ಲಿ ಗಣೇಶ್ ಗುಡಿಯಿಂದ ಕಂಠಿ ಸರ್ಕಲ್ವರೆಗೂ ನಾವು ಫೆಬ್ರವರಿ 15ಕ್ಕೆ ವಿಜೃಂಭಣೆಯಿಂದ ಸೇವಾಲಾಲ್ ಜಯಂತಿ ಆಚರಿಸ್ಬೇಕಂತ ಹೇಳಿ ನಾವು ಎಲ್ಲ ತೀರ್ಮಾನ ತೊಗೊಂಡಿದ್ದೀವಿ. ಆದ ಕಾರಣ ನಮ್ಮ ಎಲ್ಲ ತಾಂಡದ ಹಿರಿಯರು ಎಲ್ಲರೂ ಸೇರಿ ಯುವಕರಾಗಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋಕ್ಕೆ ಅದನ್ನು ನಾವು ತಿಳಿಸ್ತೀವಿ ಅಷ್ಟೆ. ಇವತ್ತಿನ ದಿನ ನಾವಿಲ್ಲಿ ಸೇರಿರ್ತಕ್ಕಂತಹ ಮುಖ್ಯ ಉದ್ದೇಶ ನಮ್ಮ ಅಧ್ಯಕ್ಷರಾದಿಯಾಗಿ, ಉಪಾಧ್ಯಕ್ಷರಾದಿಯಾಗಿ, ಗೌರವಾಧ್ಯಕ್ಷರಾದಿಯಾಗಿ, ಖಜಾಂಚಿಗಳು, ಕಾರ್ಯದರ್ಶಿಗಳಾದಿಯಾಗಿ, ಸರ್ವ ಸದಸ್ಯರಾದಿಯಾಗಿ ತಮ್ಮ ಮುಂದೆ ಹಂಚ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ನಿನ್ನೆಯ ದಿನ ನಮ್ಮ ಕಮಿಟಿ ರೀಫಾರ್ಮ್ ಆಯಿತು. ಈ ತಾಲೂಕಿನ ಇಳಕಲ್ ತಾಲೂಕಿನ ತಾಂಡಾ ತಾಲೂಕು ಅಭಿವೃದ್ಧಿ ಸಂಘ ಇಳಕಲ್ ಇದರ ಪುನರ್ರಚನೆ ಆಯಿತು. ಅದರ ತಕ್ಕಂತೆ ಎಲ್ಲ ತಾಂಡಾಗಳ ಈ ಇಳಕಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಷ್ಟೂ ತಾಂಡಾಗಳ ನಾಯಕ್, ಕಾರ್ಬಾರಿ, ಡಾವೋ, ಹಸಾಬಿ, ನಸಾಬಿ, ಪಂಚ್ ಅಂತ ನಾವು ಕರಿತೀವಿ. ನಮ್ಮದೆಲ್ಲ ಪಂಚೆ ಹಿರಿಯರು, ಮುಖಂಡರು ಮತ್ತು ಪ್ರಜ್ಞಾವಂತರು ಹಾಗೂ ಸರ್ವ ಯುವಕರು ಬಂದು ಗಣೇಶ್ ದೇವಸ್ಥಾನ, ಇಳಕಲ್ಲಿನ ಬಸವೇಶ್ವರ ನಗರದಲ್ಲಿರ್ತಕ್ಕಂತಹ ಗಣೇಶ್ ದೇವಸ್ಥಾನದಲ್ಲಿ ಸರ್ವರ ಸಮ್ಮುಖದಲ್ಲಿ ಒಕ್ಕೊರಲಿಂದ ಅವಿರೋಧವಾಗಿ 40 ಜನ ಸದಸ್ಯರನ್ನು ಆಯ್ಕೆ ಮಾಡಿದರು. 40 ಜನ, ಪ್ರತಿಯೊಂದು ಊರಿನಿಂದ, ಪ್ರತಿಯೊಂದು ತಾಣದಿಂದ 5 ಜನರನ್ನು ಆಯ್ಕೆ ಮಾಡಿದರು. ಆ 5 ಜನರನ್ನು ನಾನಿಲ್ಲಿ ಪ್ರಸ್ತಾಪಿಸೋದಾದರೆ, ಹಿರೇಕೊಡಗಲಿ ತಾಂಡದಿಂದ ರುದ್ರಪ್ಪ ಲೋಕಪ್ಪ ನಾಯಕ್, ಪರ್ಸಪ್ಪ ಲಿಂಬಣ್ಣ ಮೆಣಸಗೇರಿ, ಲಕ್ಷ್ಮಣ್ ಜಾಂಪ್ಲಪ್ಪ ರಾಠೋಡ್, ರಾಮಪ್ಪ ಹೇಮಲಪ್ಪ ಚವಾಣ್, ಶರಣಪ್ಪ ವಿಠಪ್ಪ ಚವಾಣ್. ಇದು ಹಿರೇಕೊಡಗಲಿ ತಾಣದಿಂದ ಅಲ್ಲಿನ ಪಂಚಕರಾದಿಯಾಗಿ, ಅಲ್ಲಿನ ನಮ್ಮ ನಾಯಕ ಕಾರ್ಬಾರಿ ಆದಿಯಾಗಿ ಎಲ್ಲರೂ ಸೇರಿಕೊಂಡು 5 ಜನರನ್ನು ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿ ಎಲ್ಲ ತಾಣದಿಂದ 5 ಹೇಳೋದಾದರೆ, ಬಲ್ಕುಂದಿ LT1 ಅಲ್ಲಿಂದ ದೊಡ್ಡಪ್ಪ ಮೋತಪ್ಪ ಚವಾಣ್, ದೊಡ್ಡಪ್ಪ ಶಂಕರಪ್ಪ ಕಾರ್ಬಾರಿ, ಮುತ್ತುರಾಜ್ ಸಂಗಪ್ಪ ಜಾಧವ್, ಶರಣಪ್ಪ ಭೀಮಶಪ್ಪ ರಾಠೋಡ್, ಮುತ್ತುರಾಜ್ ಷಣ್ಮುಖಪ್ಪ ಚವಾಣ್. ಬಲ್ಕುಂದ್ ತಾಣದಿಂದ ಈ 5 ಜನರನ್ನು ಅಲ್ಲಿಯ ಪ್ರಮುಖರು ಆರಿಸಿ ಕಳಿಸಿದ್ದು. ಅದೇ ರೀತಿಯಾಗಿ ಚಿಕ್ಕೊಡಗಲಿ LT2 ಅಲ್ಲಿಂದ ಸಂತೋಷ್ ಶಂಕರಪ್ಪ ಪೂಜಾರಿ, ಮುತ್ತಣ್ಣ ಜಾಧವ್, ಸಂಗಪ್ಪ ನಾಯಕ್, ಕುಮಾರ್ ಕಾರ್ಬಾರಿ, ನಾಗೇಶ್ ಶಂಕರಪ್ಪ ರಾಠೋಡ್. ಹೀಗೆ ಚಿಕ್ಕೊಡಗಲಿ LT2ದಿಂದ ಅಲ್ಲಿನ ಹಿರಿಯರ ಆದಿಯಾಗಿ ಆರಿಸಿರ್ತಕ್ಕಂಥದ್ದು. ಚಿಕ್ಕೊಡಗಲಿ LT1ನಿಂದ ತಾವರಪ್ಪ ಭೀಮಶಪ್ಪ ಜಾಧವ್, ವಾಸುದೇವ್ ಹನುಮಂತಪ್ಪ ರಾಠೋಡ್, ರವಿ ಶಿವಪ್ಪ ರಾಠೋಡ್, ಮುತ್ತಣ್ಣ ಶಂಕರಪ್ಪ ಚವಾಣ್, ಮುದಿಯಪ್ಪ ರೂಪ್ಲಪ್ಪ ರಾಠೋಡ್. ಹೀಗೆ ಚಿಕ್ಕೊಡಗಲಿ LT1ನಿಂದ ಅಲ್ಲಿನ ಹಿರಿಯರು ಆರಿಸಿ ಕಳಿಸಿರ್ತಕ್ಕಂಥದ್ದು. ಜೊತೆಗೆ ಇಳಕಲ್ಲಿನ ಜೋಶಿಗಲ್ಲಿಯಿಂದ ಅನಿಲ್ ಕಮಲಪ್ಪ ರಾಠೋಡ್, ಅಂದರೆ ಅನಿಲ್ ಕುಮಾರ್ ಕಮಲಪ್ಪ ರಾಠೋಡ್, ವೆಂಕಟೇಶ್ ಸೋಮಲಪ್ಪ ರಾಠೋಡ್, ಮುತ್ತಣ್ಣ ವೆಂಕಟೇಶ್ ಚವಾಣ್, ಮಂಜುನಾಥ್ ಸಂಗಪ್ಪ ರಾಠೋಡ್ ಹಾಗೂ ಸೋಮು
ರಾಮು ಚವಾಣ್, ಇದು ಜೋಶಿಗಲ್ಲಿಂದ ಆರಿಸಿರ್ತಕ್ಕಂಥದ್ದು. ಹೊಸೂರಿನಿಂದ ರವಿ ಸೋಮಲಪ್ಪ ರಾಠೋಡ್, ಕೃಷ್ಣಪ್ಪ ಶಂಕರಪ್ಪ ಪವಾರ್, ಕಿಶೋರ್ ನೀಲಪ್ಪ ಚವಾಣ್, ಅಶೋಕ್ ನಾಯಕ್, ಶಶಿ ಕಾರ್ಭಾರಿ, ಹೊಸೂರಿನಿಂದ ಅಲ್ಲಿನ ಹಿರಿಯರು ಆರಿಸಿ ಕಳಿಸಿದ್ದು. ಇನ್ನು ಗೊರಬಾಳದಿಂದ ಭೀಮಪ್ಪ ಸಕರಪ್ಪ ಲಮಾಣಿ, ರಾಮಪ್ಪ ಹನುಮಪ್ಪ ಜಾಧವ್, ಮಂಜುನಾಥ್ ರಾಠೋಡ್, ಕುಮಾರ್ ಛತ್ರಪ್ಪ ರಾಠೋಡ್, ಹನುಮಪ್ಪ ರಾಠೋಡ್ ಗೊರಬಾಳದಿಂದ ಆಯ್ಕೆಯಾದವರು. ಇನ್ನು ಬಲ್ಕುಂದಿ LT2 ಕೆಳಗಿನ ತಾಣದಿಂದ ವಿಜಯ್ ಕುಮಾರ್ ರಾಠೋಡ್, ದೀಪಕ್ ರಾಠೋಡ್, ವಿಠಲ್ M ಚವಾಣ್, ಶೆಟ್ಟಪ್ಪ ರಾಠೋಡ್, ಮಾಂತೇಶ್ ರಾಮಪ್ಪ ರಾಠೋಡ್. ಈ ರೀತಿಯಾಗಿ ಅಷ್ಟು ತಾಂಡಗಳಿಂದ ಪ್ರಮುಖರಾಗಿ 5 ಜನರಂತೆ 40 ಜನರು ಈ ಒಂದು ಕಮಿಟಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಾನು ಅವರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಈ 40 ಜನರು ಸೇರಿ ಮತ್ತು ಪಂಚಿ ಸಮ್ಮುಖದಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೀತು. ಆ ಪದಾಧಿಕಾರಿಗಳ ಹೆಸರನ್ನು ಸೂಚಿಸೋದಾದರೆ ಗೌರವಾಧ್ಯಕ್ಷರಾಗಿ ಕಾಳಪ್ಪ ಗಡದವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಕೋರ್ತೇನೆ. ಅದೇ ರೀತಿಯಾಗಿ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಸಂತೋಷ್ ಪೂಜಾರಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಕಾರ್ಯದರ್ಶಿಯಾಗಿ ವಾಸುದೇವ್ ರಾಠೋಡ್ರವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಖಜಾಂಚಿಯಾಗಿ ಮುಖ್ಯ ಹಣಕಾಸು ವ್ಯವಹಾರ ಖಜಾಂಚಿಯಾಗಿ ನಮ್ಮ ದೊಡ್ಡಪ್ಪ ಚವಾಣ್ರವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಮಿಟಿಗೆ ಸಲಹಾ ಸಮಿತಿ ಅಂತ ಇದ್ದು ಅದೆಲ್ಲವೂ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಲಿ ಅನ್ನುವಂಥ ರೀತಿಯಲ್ಲಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ವಿಷ್ಣು ರಜಪೂತ್ರವನ್ನು ಆಯ್ಕೆ ಮಾಡಿದ್ದು. ಇವರೆಲ್ಲರಿಗೂ ಒಂದು ಜವಾಬ್ದಾರಿ ಇದು ಕೇವಲ ಸ್ಥಾನಮಾನಗಳೆಲ್ಲ, ಇದು ಅಷ್ಟು ತಾಂಡದವ್ರು ನೀಡಿರ್ತಕ್ಕಂತಹ ಒಂದು ದೊಡ್ಡ ಗುರುತರ ಜವಾಬ್ದಾರಿ. ಈ ಮುಂಚಿನ ಕಮಿಟಿ ಏನು ಕೆಲಸ ಮಾಡಿತ್ತೋ ಅದ್ರ 10ರಷ್ಟು ಕೆಲಸ ಮಾಡಿರಿ. ಈ ಮುಂಚಿನ ಕಮಿಟಿ ಏನು ಕೆಲಸ ಮಾಡಿಲ್ವೋ ಅದು ನಮ್ಗೆ ಹಿಡಿಸಿಲ್ಲ, ನೀವು ಇಂಥ ಕೆಲಸಗಳನ್ನು ಮಾಡಬೇಕು, ನಾವು ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಅಷ್ಟು ತಾಂಡಗಳ ಹಿರಿಯರು ಆಗ್ರಹ ಮಾಡಿ ಆಯ್ಕೆ ಮಾಡಿರ್ತಕ್ಕಂಥದ್ದು. 40 ಜನ ಸದಸ್ಯರನ್ನು ಕರ್ಕೊಂಡು ನೀವು 5 ಜನ ನೀವು ಪದಾಧಿಕಾರಿಗಳು ಸೇರಿಕೊಂಡು ನೀವು ಮಾಡಬೇಕಾಗಿರ್ತಕ್ಕಂಥ ಘನ ಕೆಲಸಗಳೇನಪ್ಪ ಅಂತಂದ್ರೆ ತಾಲೂಕಿನ ತಾಂಡಾ ಭವನ, ತಾಲೂಕಿನ ಬಂಜಾರ ಭವನ, ತಾಲೂಕಿನಲ್ಲಿ ಸೇವಾಲಾಲ್ ದೇವಸ್ಥಾನ, ತಾಲೂಕಿನಲ್ಲಿ ರಾಮರಾವ್ ಮಹಾರಾಜ್ ದೇವಸ್ಥಾನ, ತಾಲೂಕಿನಲ್ಲಿ ಮರೆಮದೇವಿ ದೇವಸ್ಥಾನ, ತಾಲೂಕಿನಲ್ಲಿ ಸರ್ಕಲ್, ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆಗಳು, ತಾಲೂಕಿನಲ್ಲಿ ಬ್ಯಾಂಕ್ಗಳು, ತಾಲೂಕಿನಲ್ಲಿ ಅನಾಥಾಶ್ರಮಗಳನ್ನು, ವೃದ್ಧಾಶ್ರಮಗಳನ್ನು ನಮ್ಮ ಜನ ಗೂಳಿ ಹೋಗ್ತಾರೆ, ಅವರಿಗೆ ರಕ್ಷಣೆ ಕೊಟ್ಟು ಶಿಕ್ಷಣ ನೀಡುವಂತಹ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ಪೂರಕವಾಗಿ ತಾಲೂಕಿನಲ್ಲಿ ಬದುಕ್ತಕ್ಕಂಥ ನಮ್ಮೆಲ್ಲ ಜನರ ಆಗು ಹೋಗುಗಳಿಗೆ ನೀವು ಸ್ಪಂದಿಸಬೇಕು. ಇಲ್ಲಿ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ, ಸಾಕಷ್ಟು ಸ್ವಯಂ ಉದ್ಯೋಗಸ್ಥರಿದ್ದಾರೆ. ಬೇರೆ ತಾಲೂಕಿನಿಂದ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ. ಅವರಿಗೆ ರಕ್ಷಣೆಯಾಗಿ ನಿಲ್ಲಬೇಕಾಗಿದೆ. ಯಾಕಂದರೆ ಜಾತಿ ನಿಂದನೆ ಬರ್ತಕ್ಕಂತಹ ಕರ್ತವ್ಯ ಲೋಪ, ದೌರ್ಜನ್ಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬಲವಾಗಿ ನಿಲ್ಲೋರು ಯಾರು? ಪರೂರಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಊರಿನ ಕಮಿಟಿಯವರು ಹೊಂದಿದ್ದರೆ ಅಲ್ಲಿ ಬಲವಾಗಿ ನಿಂತು ಆ ವ್ಯಕ್ತಿಗೆ ಸಪೋರ್ಟಾಗಿ ನಿಂತು ಒಳ್ಳೆಯ ಕಾರ್ಯಗಳಿಗೆ ನಾವು ಪ್ರಚೋದನೆ ಕೊಟ್ಟರೆ ಮತ್ತಷ್ಟು ಈ ತಾಲೂಕಿಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಇನ್ನು ನಮ್ಮ ತಾಲೂಕಿನಿಂದ ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗಿ ದುಡಿಲಿಕ್ಕೆ ಹೋಗ್ತಾರೆ. ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡೋದು ಹೇಗೆ? ನಾವು ಧ್ವನಿ ಎತ್ತಲಿಕ್ಕಂದ್ರೆ ಹೆಂಗೆ? ಈಗೇನಾಗಬೇಕಾಗ್ಯದ, ಇವೆಲ್ಲವನ್ನು ಧ್ವನಿ ಎತ್ತಬೇಕಾಗ್ಯದ. ಅದಕ್ಕೆ ಸದ್ಯ ಪ್ರಸ್ತುತವಾಗಿ ನೀವೆಲ್ಲ ಕಮಿಟಿಯ ಸದಸ್ಯರಾದಿಯಾಗಿ 40 ಜನರು ಸೇರಿಕೊಂಡು, 40 ಜನರಲ್ಲಿ ಪದಾಧಿಕಾರಿಗಳ ಜವಾಬ್ದಾರಿ, ಎಲ್ಲರೂ ಸೇರಿಕೊಂಡು ಒಕ್ಕೂರಿನಿಂದ ಒಬ್ರಿಗೊಬ್ರು ವಿಷಯವನ್ನು ತಿಳಿಸ್ತಾ ಯಾವ ಮನಸ್ತಾಪವಿಲ್ಲದೆ ಕೆಲಸ ಕಾರ್ಯಗಳಿಗೆ ಮನೆಯ ಕೆಲಸವನ್ನು ಬದಿಗೊತ್ತಿ, ಒಂದು ಕ್ಷಣ ಸಮಾಜದ ಕೆಲಸ ಬಂದರೆ, ಅಭಿವೃದ್ಧಿಯ ಕಾರ್ಯಗಳು ಬಂದರೆ ನಮ್ಮ ಕೆಲಸವನ್ನು ಸ್ವಲ್ಪ ಬದಿಗೊತ್ತಿ ಸಮಾಜಕ್ಕಾಗಿ ದುಡಿಯೋಣ, ಸಮಾಜಕ್ಕಾಗಿ ನೀವೆಲ್ಲ ದುಡಿಬಲ್ಲಿರಿ ಎನ್ನುವ ವಿಶ್ವಾಸದಿಂದ ನಮ್ಮೆಲ್ಲ ತಂಡದವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನೆಲ್ಲ ಆಯ್ಕೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಮೂಲಕ ನಾನು ಅವರಲ್ಲಿ ಏನು ಕೇಳ್ಕೊತೀನಪ್ಪ ಅಂತಂದ್ರೆ, ತಮ್ಮೆಲ್ಲ ವಿಶ್ವಾಸವನ್ನು ನಾವು ಉಳಿಸ್ಕೋತೀವಿ. ನಮ್ಮ 40 ಜನರನ್ನು ತಾವೇನು ಆಯ್ಕೆ ಮಾಡಿ ಕಳಿಸಿರೋ, ನಮ್ಮಲ್ಲಿ ಏನೇ ಒಂದು ವೈಮನಸ್ಸು ಹೆಚ್ಚು ಕಡಿಮೆ ಬರ್ತಕ್ಕಂಥ ಸ್ಥಿತಿ ಬಂದರೂ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ. ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ನಾನು ನಮ್ಮ ತಾಂಡದ ನಾಯಕ್, ಕಾರ್ಬಾರಿ, ಡಾವೋ, ಹಸಾಬಿ, ನಸಾಬಿ, ಪ್ರತಿಯೊಂದು ಮಹಿಳೆ, ಗೃಹಿಣಿ ಎಲ್ಲರಿಗೂ ಕೈ ಜೋಡಿಸಿ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು, ಈ ಸ್ಥಾನವನ್ನು ತುಂಬುವಲ್ಲಿ ಶ್ರಮ ವಹಿಸ್ತೀವಿ ಅಂಥೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ಮೊದಲನೇದಾಗಿ ಪತ್ರಕರ್ತರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ನಮ್ಮ ಇಳಕಲ್ ತಾಲೂಕಿನ ಬಂಜಾರ ಸಮಾಜದ ಎಲ್ಲರೂ ಗುರು ಹಿರಿಯರು ಸೇರಿ ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಹೇಳಿ. ತಾಲೂಕಿನ ಎಲ್ಲ ತಾಂಡದ ನಾಯಕರಿಗೆ, ಕಾರ್ಬಾರಿಗಳಿಗೆ, ಡಾವಗಳಿಗೆ
ಹಾಗೂ ನಾವೇನು 45 ಜನ ಸದಸ್ಯರಿದ್ದೀವಿ, ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ಪೇಪರ್ ಕರ್ತದವರು, ಪತ್ರಕರ್ತದವರಿಗೂ, ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಹೇಳೋದಿಷ್ಟ ರೀ, ಇಷ್ಟು ದಿನ ಜಯಂತಿ ಮಾಡ್ಕೊಂಬಂದೀವಿ, ಅದೇನೋ ಫೇಲ್ ಆಗೈತೆ ನಮ್ಮ ಹಿರಿಯರ ಮುಂದೆ. ಈ ಸಲ ನೂತನಾಗಿ ಅಧ್ಯಕ್ಷರು ದೀಪಕ್ ರಾಠೋಡ್ ಅವ್ರಿಗೆ ಮಾಡೀವಿ. ಈ ಸಲ ಮುಂದೆ ಬರೋ ಫೆಬ್ರವರಿ 15ನೇ ತಾರೀಕು ಅದರಿಂದ ನಮ್ಮ ಶಾಸಕರು ಕರ್ಕೊಂಡು ಅವ್ರ ಗಮನಕ್ಕೆ ತಂದು ಫುಲ್ ಇದು ಗ್ರ್ಯಾಂಡಾಗಿ ಮಾಡಬೇಕನ್ನೋ ಮನಸ್ಸಿನಾಗ ಐತಿ. ಅದಕ್ಕೆ ಎಲ್ಲರೂ ಕೂಡಿ ನಾವು ಅಧ್ಯಕ್ಷರಿಗೆ ಆಯ್ಕೆ ಮಾಡೀವಿ, ಸದಸ್ಯರನ್ನು ಆಯ್ಕೆ ಮಾಡೀವಿ, ಆಮೇಲೆ ಗೌರವಿತ ಅಧ್ಯಕ್ಷರು ಮಾಡೀವಿ, ಖಜಾನ್ಸಿ ದೊಡ್ಡಪ್ಪ ಚವಾಣಿಗೆ ಮಾಡೀವಿ. ಎಲ್ಲರಿಗೂ ಎಲ್ಲ ಕ್ಷಮವಾಗಿ ಎಲ್ಲ ಒಕ್ಕಟ್ಟುಗೂಡಿ ಮಾಡ್ತೀವಿ ಅಂಥೇಳಿ ಒಪ್ಕೊಂಡು ಮಾಡೀವಿ ಅಂತೇಳಿ ಎರಡು ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೇವಾಲಾಲ್ ಅಡಿಯಲ್ಲಿ ಪುಡಮಟ್ಟು ಇವತ್ತಿನ ದಿವಸ ಬಾಲ್ಕೋಟ್ ಡಿಸ್ಟಿಕ್ ಇಳಕಲ್ ತಾಲೂಕಿನ ನೂತನ ಸಂಘಟನೆಯ ಅಧ್ಯಕ್ಷರಾಗಿ ದೀಪಕ್ ರಾಠೋಡ್ ಅವರಿಗೆ ಆಯ್ಕೆ ಮಾಡಿದ್ದು ನಮ್ಮೆಲ್ಲರ ಅದೃಷ್ಟ. ಹೆಂಗಂತಂದ್ರೆ ರೋಗಿ ಬಯಸಿದ ಹಾಲು ಅನ್ನ, ವೈದ್ಯರು ಹೇಳೋದು ಹಾಲು ಅನ್ನೋದಂಗೆ ನಮ್ಮ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ಇರುವಂಥ ವ್ಯಕ್ತಿಗೆ ನಾವು ಆಯ್ಕೆ ಮಾಡಿದ್ವಿ. ಮೊಟ್ಟ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅವರ ಆಯ್ಕೆ ಆಗಿದ್ದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಇಳಕಲ್ ತಾಲೂಕಿನ 8 ತಾಂಡಗಳು ಅಭಿವೃದ್ಧಿ ಆಗ್ತಾವ. ನಮ್ಮ ಸೇವಾಲಾಲ್ ಜಯಂತಿ ವಿಜೃಂಭಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಗದಿ ಗ್ರ್ಯಾಂಡಾಗಿ ನಾವು ಮಾಡ್ತೀವಿ ಅನ್ನೋದು ನಮ್ಮ ನಂಬಿಕೆ ಅದ. ಅದರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮೊಟ್ಟ ಮೊದಲನೇ ಕನಸು ಏನಂತಂದ್ರೆ ನಮ್ಮ ಸೇವಾಲಾಲ್ ಸರ್ಕಲ್ ಆಗಬೇಕನ್ನೋದು ನಮ್ಮ ಭಾಳ ದಿನದ ಬೇಡಿಕೆ ಅದ. ಈ ಬೇಡಿಕೆ ಈ ಮಾಧ್ಯಮದ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲಾಗಿ ಆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಅದರ ಜೊತೆಗೆ ಇಳಕಲ್ ತಾಲೂಕಿನಲ್ಲಿ ನಮ್ಮ ಸಮಾಜದ ಒಂದು ಸಭಾಭವನ ಆಗಬೇಕಾಗಿದೆ. ಅದರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ಒಂದು ಶಾಲೆ ಆಗಬೇಕಾಗಿದೆ. ಗೋಳಿ ಹೋಗುವಂಥ ಮಕ್ಕಳನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಸಮಾಜದ ಒಂದು ಶಾಲೆ ಆಗಬೇಕು. ಅಂಥ ಒಂದು ಬಂಜಾರ ಕಮಿಟಿದೊಳಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ನಮ್ಮ ಸಂಘಟನೆ ಬೆನ್ನೆಲುಬಾಗಿ ಅವರು ಎಲ್ಲಿ ಕರೀತಾರೆ ನಾವು ಅದರಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿದ್ದೀನಿ. ಅದು ಬಹಳ ಸಂತೋಷ ನನಗೆ. ಅದರ ಜೊತೆಗೆ ಅವ್ರು ಯಾವಾಗ ನಮಗೆ ಕರಿಗೊಡ್ತಾರೆ, ಕರೆದ ತಕ್ಷಣ ನಾವು ಅವ್ರ ಬೆನ್ನೆಲುಬಾಗಿ ಅವ್ರಿಗೆ ಆ ದಿನ ನಾವು ಹಾಜರಿರ್ತೀವಿ, ಅವರ ಸಂಘಟನೆಗಳಿಗೆ ನಾವು ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳುತ್ತಾ ನಮ್ಮ ಬರೋ ದಿನಗಳಲ್ಲಿ ನಮ್ಮ ಸಂಘ ಜಯಂತಿಯನ್ನು 15ನೇ ತಾರೀಕು ಫೆಬ್ರವರಿ ನಾವು ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಜೊಂದಿಗೆ ಕಂಠಿ ಸರ್ಕಲ್ನಲ್ಲಿ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ. ಈ ಸಲ ಮಾಡುವಾಗ ಜನರು ಸ್ವಲ್ಪ ಹೋಗ್ಬಿಡ್ತಾರೆ ಊರಿಗೆ. ಯಾಕಂದರೆ ಇಲ್ಲೇ ಕುಣಿದು ಸಾಕಾಗಿರ್ತದಲ್ಲ, ಆ ಜನನ ಕೂಡಿಸ್ಬೇಕಾಗೈತೆ. ನಮ್ಮ ಎಲ್ಲ ಸಂಘಟನೆಗಳು, ನಮ್ಮ ಸಂಘಟನೆ ಆದಂಥ ಸದಸ್ಯರು ಅವರು ಕುಂದಿರಿಸ್ಬೇಕಾಗತ್ತೆ. ಆ ಅದು ಕಾರ್ಯಕ್ರಮ ನಾವು ಶೋಭೆ ತರಬೇಕಾದ್ರೆ ಆ ಎಲ್ಲ ಜನ ಇರಬೇಕಾಗತ್ತೆ. ನಾವು ರೋಡಿ ಮ್ಯಾಗ ಕುಣಿಯೋದು ಹೋಗೋದು ಮಾಡಿಬಿಟ್ರೆ ನಾನು ಕಾರ್ಯಕ್ರಮ ಮಾಡೋ ಮುಂದೆ ಯಾರು? ಅದಕ್ಕೆ ಜೊತೆಗೆ ನಾವೆಲ್ಲರೂ ಸದಸ್ಯರು ನಾವು ಬೆನ್ನೆಲುಬಾಗಿ ನಿಂತು ದುಡಿತೀವಿ. ಆ ಸಂಘಟನೆ ಒಳ್ಳೆ ರೀತಿಯಿಂದ ಈ ಸಲ ನಾವು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಆಗ್ತಾರೆ ಅನ್ನೋದು ಹೇಳುತ್ತಾ 2 ಮಾತು ಮುಗಿಸ್ತೇನೆ.